ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ಸ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬದುಕಿದ್ರೆ ನಾವು ಹೀಗೆ ಬದುಕಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿರಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಹುಟ್ಟಿಗೆ ಸಾರ್ಥಕತೆ ಆಗೋದು. ಫ್ರೆಂಡ್ಸ್, ಅವಮಾನ ಮಾಡ್ತಾರೆ, ನಮಗೆ ಕೀಳಾಗಿ ನೋಡ್ತಾರೆ ಅಂತ ಅಂದ್ಕೊಂಡು ಮೈಂಡನ್ನ ಅಪ್ಸೆಟಾಗಿ ಇಟ್ಕೊಂಡು ಇರಬೇಡಿ. ಸೋತ ಜಾಗದಲ್ಲಿ ಗೆಲ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಛಲ ಅನ್ನೋದು ಹೇಗಿರಬೇಕು ಅಂದರೆ ನಮ್ಮ ಬದುಕಿಗೆ ಒಂದು ಪಾಠ ಆಗಿರಬೇಕು. ಫ್ರೆಂಡ್ಸ್, ಯಾರು ನಮ್ಗೆ ಅವಮಾನ ಮಾಡಿರ್ತಾರೆ, ಯಾರು ನಮ್ಮನ್ನು ತಿರಸ್ಕಾರ ಮಾಡಿರ್ತಾರೆ, ಯಾರು ನಮ್ಗೆ ಇದು ಮಾಡಿರ್ತಾರೆ, ಬದುಕಬೇಕು, ಛಲವಾಗಿ ಬದುಕಬೇಕು. ಮನುಷ್ಯನಿಗೆ ಛಲ ಒಂದಿದ್ದರೆ ಏನು ಬೇಕಾದರೂ ಮಾಡ್ಬೋದಂತೆ. ಅವನಲ್ಲಿ ಮೈಂಡ್ ಸೆಟ್ಟಲ್ಲಿ ತುಂಬ್ಕೊಬಿಡ್ಬೇಕು ಅವನು. ನಾನು ಏನಾದರೂ ಒಂದು ಮಾಡ್ತೀನಿ, ಗುರಿ ಮುಟ್ಟಬೇಕು, ನನ್ನಲ್ಲಿ ಈ ಮೊಂಡುತನನ ಬಿಡಬೇಕು. ನೋಡಿ ಫ್ರೆಂಡ್ಸ್, ಸೋಂಬೇರಿಯಾಗಿ ಕೂತ್ಕೊಂಡ್ರೆ ಸೋಂಬೇರಿನೇ. ನಾವು ಏನಕ್ಕೂ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನೋಡಿ, ಏನು ಕೆಲಸ ಮಾಡಿದ್ರೂ ತಪ್ಪೇನಿಲ್ಲ. ಅಂದರೆ ಕಳ್ತನ ಬಿಟ್ಟು ಮತ್ತು ಇನ್ನೊಂದು ಥರ ತಪ್ಪನ್ನ ಬಿಟ್ಟು ನೀವೇನು ಕೆಲಸನಾದ್ರು ಮಾಡಿ ತಪ್ಪೇನಿಲ್ಲ. ಚಪ್ಪಲಿ ಹೊಡೆದ್ರೂ ತಪ್ಪಿಲ್ಲ, ಕೂಲಿ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಗಾರೆ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಹೋಗಿ ಒಬ್ಬರ ಮನೆ ಪಾತ್ರೆ ತೊಳೆದ್ರೂ ತಪ್ಪಿಲ್ಲ, ಒಂದು ಹೋಟ್ಲಿಗೆ ಹೋಗಿ ಎಂಜಿಲ್ ಲೋಟ ತೊಳೆದ್ರೂ ಪರವಾಗಿಲ್ಲ. ಯಾಕಂದರೆ ಅದು ಖುಷಿ, ಒಂದು ಮನಸ್ಸಿಗೆ ಖುಷಿ ಕೊಡುವಂಥದ್ದು. ನ್ಯಾಯ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ದುಡಿತಾ ಇದ್ದೀವಿ ಅನ್ನೋದು ಒಂದಿರುತ್ತೆ. ಫಸ್ಟು ಒಂದು ಹೆಜ್ಜೆ ಇಡಬೇಕಾದ್ರೆ ಆಗುತ್ತೆ, ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಆಮೇಲೆ ಕೆಲವ್ರು ಏನು ಗೊತ್ತಾ ಫ್ರೆಂಡ್ಸ್, ನಾವು ಅಷ್ಟು ಓದಿದ್ದೀವಿ, ಇಷ್ಟು ಓದಿದ್ದೀವಿ, ಇಂಥ ಕೆಲಸಕ್ಕೆ ಹೋಗ್ಬೇಕಾ ಅನ್ನೋ ಒಂದಷ್ಟು ಮೈಂಡ್ ಸೆಟ್ಟನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ನಾನು ಡಿಗ್ರಿ ಓದಿದ್ದೀನಿ, ನಾನು ಸೆಕೆಂಡ್ PUC ಓದಿದ್ದೀನಿ, ನಾನು ಅದು ಓದಿದ್ದೀನಿ, ಇದು ಓದಿದ್ದೀನಿ, ನಾನು ಇಂಥ ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಆಮೇಲೆ ಕೆಲವರು ಶ್ರೀಮಂತರ ಮನೇಲಿ ಹುಟ್ಟಿರ್ತಾರೆ, ತಮ್ಮ ಬಡಸ್ತನ ಅನ್ನೋದು ಕೈ ಮೀರಿ ಹೋಗ್ಬಿಟ್ಟು, ಅಂದರೆ ಇದ್ದಕ್ಕಿದ್ದಂಗೆ ಅವ್ರ ವ್ಯವಹಾರಗಳಲ್ಲಿ ಲಾಸ್ ಆಗಿ ಪುನಃ ಒಂದು ಸ್ವಲ್ಪ ಕೂಲಿ ನಾಲಿ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಆಗಿದ್ದವರು ಈಗ ಹಿಂಗೆ ಹೋಗ್ಬೇಕಾ, ಅವ್ರ ಮನೆ ಪಾತ್ರೆ ತೊಳೆಯೋಕೆ ಹೋಗ್ಬೇಕಾ, ಬಟ್ಟೆ ಒಗೆಯೋಕೆ ಹೋಗ್ಬೇಕಾ, ಈ ರೇಂಜೆಲ್ಲ ಥಿಂಕ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಇನ್ನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಭಗವಂತ ಎಲ್ಲನೂ ನೋಡ್ತಾ ಇರ್ತಾನೆ, ಸರಿ ತಪ್ಪು ಲೆಕ್ಕಾಚಾರ ಹಾಕಿರ್ತಾನೆ. ನೀನು ದುಡ್ಡಿದ್ದಾಗ ಯಾವ ಥರ ಅಹಂಕಾರ ಆಡಿರ್ತೀಯ, ದುಡ್ಡಿದ್ದಾಗ ಇಲ್ಲದಾಗ ಯಾವ ಥರ ನಿನಗೆ ಪಾಠ ಕಲಿಸ್ಬೇಕು ಅನ್ನೋದು ಭಗವಂತ ಕೊಡ್ತಾನೆ. ಯಾಕಂದರೆ ಶ್ರೀಮಂತಿಕೆಯಿಂದ ಬಡಸ್ತನ ಕೊಟ್ಟು ಮತ್ತೆ ಶ್ರೀಮಂತಿಕೆನ ಕೊಡ್ತಾನೆ. ಅಂದರೆ ಅದ್ರ ಮಧ್ಯದಲ್ಲಿ ಸ್ವಲ್ಪ ಪರೀಕ್ಷೆ ಮಾಡ್ತಾನೆ ಭಗವಂತ. ನಾನು ಕೊಟ್ಟಾಗ ನೀನು ಯಾವ ಥರ ಆಡಿದೆ, ಇಲ್ಲದಾಗ ಯಾವ ಥರ ಆಡ್ತೀಯ, ಮತ್ತೆ ನಿನಗೆ ಕೊಟ್ಟರೆ ನೀನು ಯಾವ ಥರ ಅದನ್ನು ಉಳಿಸ್ಕೋತೀಯ ಅಂತ. ಹಾಗೆ ನಾವು ಮನಸ್ಸಲ್ಲಿ ಯಾವ ಕೆಲಸನೂ ಕೀಳರಿಮೆ ಅನ್ನಬಾರ್ದು ಫ್ರೆಂಡ್ಸ್. ಛಲ ಅನ್ನೋದಿರಬೇಕು. ಅಂದರೆ ನಾವು ಯಾವುದ್ರಲ್ಲಾರು ಒಂದು ಬದುಕ್ತೀವಿ, ಬಾಳ್ತೀವಿ, ಇಂಥ ಕೆಲಸದಲ್ಲಿ ನಿಮಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಆ ಕೆಲಸದಲ್ಲಿ ಮುನ್ನುಗ್ಗಿ. ಅಂದರೆ ಸ್ಟಾರ್ಟಿಂಗೇ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಧಾನಕ್ಕೆ ಒಂದು ಸ್ವಲ್ಪ ಆಗುತ್ತೆ. ಅಂದರೆ ವೆಯ್ಟ್ ಮಾಡಬೇಕು. ಎಲ್ಲದಕ್ಕೂ ವೆಯ್ಟ್ ಮಾಡಿದ್ರೇ ಫಲ ಇರಬೇಕು. ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ನಾಳೆಗೇ ಸಕ್ಸಸ್ ಆಗಬೇಕು, ನಾಳೆನೇ ನನ್ನ ಮೇಲೆ ಹೋಗಬೇಕು ಅನ್ನೋದಾಗಲ್ಲ. ನಾವು ಒಂದೊಂದು ಮೆಟ್ಲು ಹತ್ತುತ್ತಾ ನಾವು ಹೋಗೋದಕ್ಕೆ ಒಂದೊಂದು ಅದೃಷ್ಟ ಚೆನ್ನಾಗಿದ್ದರೆ ತಿಂಗಳಲ್ಲೇ ಅದೃಷ್ಟ ಆಗುತ್ತೆ. ಇಲ್ಲ 3 ತಿಂಗಳು, 6 ತಿಂಗಳು, 1 ವರ್ಷನೋ ಅಥವಾ 2 ವರ್ಷನೋ 3 ವರ್ಷನೋ ಆಗುತ್ತೆ. ನೋಡಿ, ಈಗ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಮಾಡಿ ಇವತ್ತು ವೀಡಿಯೋ ಹಾಕ್ಬಿಟ್ಟು ನಾಳೆನೇ ನಾನು ಫೇಮಸ್ ಆಗಬೇಕು ಅಂದರೆ ಆಗೋಕ್ಕಾಗತ್ತಾ? ಒಂದೊಂದೇ ಹೆಜ್ಜೆ. ಅಲ್ಲಿ ಎಷ್ಟೆಷ್ಟು ನೋವುಗಳನ್ನ ತಿಂತೀವಿ, ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಕಾಡ್ತೀವಿ, ಕುತ್ಕೊತೀವಿ. ವಾಚ್ ಅವರ್ ಆಯಿತಾ, ವ್ಯೂಸ್ ಆಯಿತಾ, ಸಬ್ಸ್ಕ್ರೈಬರ್ ಆಯಿತಾ, ಯಾರು ನನ್ನ ವೀಡಿಯೋ ನೋಡಿದ್ದಾರೆ, ನನ್ನ ವೀಡಿಯೋ ನೋಡ್ತಾ ಇಲ್ಲ, ಬರೀ ಇದೇ ಟೆನ್ಷನಲ್ಲಿ ಆಗಿ ಒಂದಿನ ಇದ್ದಕ್ಕಿದ್ದಂಗೆ ವ್ಯೂಸ್ ಬಂತು ಅಂದ ತಕ್ಷಣ ನಮಗೆ ಕೂಡಿನಾರ್ದಂತೂ ಇದು ಸ್ಟಾರ್ಟಿಂಗಲ್ಲಿ ಕಡಿಮೆ ಸಂಬಳ ಬರ್ತಾ ಇರ್ತದೆ. 3 ತಿಂಗಳಿಗೋ 6 ತಿಂಗಳಿಗೋ 4 ತಿಂಗಳಿಗೋ ಬರ್ತಾ ಇರುತ್ತೆ. ನಮಗೆ ತಿಂಗಳ ಸಂಬಳ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟು ಖುಷಿ ಇರುತ್ತೆ. ಅಂದರೆ ನಮಗೂ ಕಾಯೋದಕ್ಕೆ ಫಲ ಅನ್ನೋದು ಸಿಗುತ್ತಲ್ವ. ಹಾಗೆ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಎಲ್ಲರೂ ಮೇಲೆ ಹೋಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ತುಂಬ ಅಂದರೆ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಟೈಮ್ ತೆಗೆಯುತ್ತೆ. ಲಕ್ಕು ಅನ್ನೋದು ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಆಗುತ್ತೆ ಅನ್ನೋದು ಮಾತ್ರ ಯಾರು ಬಲ್ಲವರಿಲ್ಲ. ಅದು ಬಂದಾಗ ಮಾತ್ರ ನಮ್ಮನ್ನು ನಾವು ಹಿಡಿದು ನಿಲ್ಸೋಕ್ಕೂ ಆಗಲ್ಲ. ಇನ್ನೊಂದು ಫ್ರೆಂಡ್ಸ್, ನಿಮಗೇನಾರು ಆ ಥರ ಲಕ್ ಬಂತು ಅಂದರೆ ದುರಹಂಕಾರ ಪಡಬೇಡಿ, ದಯವಿಟ್ಟು ಹೇಳ್ತೀನಿ. ಆ ದುರಹಂಕಾರ ಅನ್ನೋದು ಮತ್ತೆ ನಮ್ಮನ್ನು ಕೆಳಗೆ ತೊಗೊಂಡೋಗಿ ಇಳಿಸ್ಬಿಡುತ್ತೆ. ನನ್ನ ಹತ್ರ ದುಡ್ಡಿದೆ,
ನಾನು ಮೇಲೆ ಬಂದೆ, ಕಷ್ಟಪಟ್ಟು ಮೇಲೆ ಬಂದೆ ಅಂತ ಅಂದ್ಕೊಂಡು ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಅದನ್ನು 4 ಜನ ಸಹಾಯ ಮಾಡಿಕೊಂಡು ಇನ್ನೂ ಮೇಲೆ ಬೆಳ್ಕೊಂಡು ಹೋಗ್ತಾಯಿರಿ. ನೀವು ಸಂಪಾದನೆ ಮಾಡಿದ್ದೇ ಸಂಪಾದನೆ ಅಲ್ಲ, ಅದಕ್ಕಿಂತ ಇನ್ನೂ ಪಟ್ಟು ನೀವು ಸಂಪಾದನೆ ಮಾಡಬೇಕಾಗತ್ತೆ. ಅಂದರೆ ಯಶಸ್ಸು ಮೆಟ್ಲು ಒಂದ್ಸಲಿ ಹತ್ತಿದ್ದೀರಾ ಅಂದಾಗ ಭಗವಂತ ಕೈ ಹಿಡಿತಾನೆ. ಅಲ್ಲಿ ನೀವು ಕೆಳಗೆ ಬೀಳಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿರುವಂಥನದ ಇದನ್ನು ನಾನು ನಂದು ಅಂತ ಅಹಂ ತೋರ್ಸೋಕೆ ಹೋಗ್ಬೇಡಿ. ಪ್ರೀತಿ ವಿಶ್ವಾಸದಿಂದ ಜನನ ಮನಸ್ಸನ್ನ ಗೆದ್ದು ಮೇಲೆತ್ತಿ, ಖಂಡಿತ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಸ್ವಲ್ಪ ಐಶ್ವರ್ಯ ಬಂದ ತಕ್ಷಣ ಅಹಂಕಾರ, ದುರಹಂಕಾರ, ಜೊತೆಗಿರೋರನ್ನ ಕಡೆಗಣಿಸೋದು ಇದನ್ನೊಂದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಛಲ, ಏನೇ ಮಾಡ್ತೀನಿ ಅಂದರೂ ಛಲದಿಂದ ಮುನ್ನುಗ್ಗಿ, ಮನಸ್ಸಲ್ಲಿ ಯಾವಾಗಲೂ ಛಲ ಅನ್ನೋದಿರಬೇಕು. ನಾನು ಏನಾದರೂ ಮಾಡುತ್ತೀನಿ, ನಾನು ಮಾಡಬಲ್ಲೆ ಅಂತ ಅಂದರೆ ತಾಳ್ಮೆಯಿಂದ ಮುಟ್ಟಿ ದುಡುಕಬೇಡಿ. ಯಾವುದೇ ವಿಷಯಕ್ಕೂ ದುಡುಕಿ ನಿರ್ಧಾರ ತಗೊಂಡು ಹಾಳು ಮಾಡ್ಕೋಬೇಡಿ ಲೈಫ್ನ. ಆಮೇಲೆ ಹಣಕಾಸನ್ನು ಲೇವಡಿ ಮಾಡಬೇಡಿ. ಯಾಕಂದರೆ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿರ್ತೀರ, ಒಂದೊಂದು ತುತ್ತು ಅನ್ನಕ್ಕೂ ನೀವು ಕಷ್ಟಪಟ್ಟಿರ್ತೀರ. ಹಾಗಾಗಿ ಎಷ್ಟೋ ರಾತ್ರಿ ನಿದ್ದೆಗಳು ಕಳೆದಿರ್ತೀರ, ಎಷ್ಟೋ ಜನ ರಾತ್ರಿ ಊಟ ಮಾಡದಂತೆ ಕಳೆದಿರ್ತೀರ, ಎಷ್ಟು ಕಷ್ಟಪಡ್ತಾ ಇರ್ತೀರ ಅಂತ ನಿಮಗೆ ಗೊತ್ತು. ಅದೇ ಆ ಛಲದ ಮಧ್ಯೆ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಹಾಗೆ ಯಾರು ನಿಮಗೆ ಅವಮಾನ ಮಾಡಿರ್ತಾರೆ ನೋಡ್ರಿ, ಅವ್ರ ಮುಂದೆ ನಾನು ಬದುಕಬೇಕು ಅನ್ನೋದು ಮಾತ್ರ ನೀವು ಮೈಂಡ್ ಸೆಟ್ ಇಟ್ಕೊಳ್ಳಿ. ಅವ್ರಿಗಿಂತ ಮುಂದೆ ಹೋಗ್ತೀನಿ ಅಂತ ಹೋಗಬೇಡಿ. ಅವರೇ ನಿಮ್ಮನ್ನು ನಿತ್ಯ ಜಾಗದಲ್ಲಿ ಹೊಗಳುವಂಥದ್ದು. ಅಂದರೆ ಯಾರು ನಿಮಗೆ ಬೈದಿದ್ರಲ್ಲ ಅವರೇ ಎಲ್ಲರೂ ಹೋಗ್ಬೇಕಾದ್ರೆ ಇಂಥವ್ರ ಮಗ ಕಣೋ, ನಾವು ಹಿಂಗಂದು ಅಡ್ವಾಗಿ ತಗೊಂಡು ಈ ಥರ ಬದುಕಿದ್ನಲ್ಲಪ್ಪ ಅಂತ ಅನ್ಬೇಕು. ಆ ಥರವಾಗಿ ನೀವು ಛಲವಾಗಿ ತೊಗೋಬೇಕು. ಅಂದರೆ ನಿಮ್ಮ ಬೆನ್ನಿಂದೆ ಮಾತಾಡೋದಲ್ಲ, ನೀವು ರೋಡಲ್ಲಿ ಹೋಗ್ತಾ ಇದ್ದಾಗಲೇ ಮಾತಾಡಬೇಕು. ಇವಂಥವ್ರ ಮಗನ ಹೆಂಗಪ್ಪ ಬೆಳೆದ, ಅವ್ರ ಅವ್ವ ಅಪ್ಪನ ಹೆಂಗೆ ನೋಡ್ಕೊತಾವನೆ, ಅಕ್ಕ ತಂಗಿನ ಹೆಂಗೆ ನೋಡ್ಕೊತಾನೆ, ಹೆಂಡ್ತಿ ಮಕ್ಕಳನ್ನ ಹೆಂಗೆ ನೋಡ್ಕೊತಾವನೆ, ಯಾವ ಥರ ಇದ್ದು ಹುಡುಗ ಯಾವ ಥರ ಓದ, ಯಾವ ಥರ ಇದ್ದು ಹುಡುಗಿ ಯಾವ ಥರ ಓದ್ಲು, ಅವ್ರ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಹೆಮ್ಮೆ ಆಗುತ್ತೆ ಅಂತ ನಿಮಗೆ ಯಾರು ಅವಮಾನ ಮಾಡಿರ್ತಾರೆ ಅವರೇ ಮಾತಾಡಬೇಕು. ಆ ರೇಂಜಿಗೆ ನೀವು ಛಲವಾಗಿರಬೇಕೆ ಹೊರತು ಬೇಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾಕಂದರೆ ನ್ಯಾಯಬದ್ಧವಾಗಿ ಹೋಗಿ, ಅದು ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತೆ, ಎಲ್ಲಾದರೂ ಕೊಟ್ಟಿರುತ್ತೆ. ಫ್ರೆಂಡ್ಸ್, ಐಶ್ವರ್ಯ ಬಂದ ತಕ್ಷಣ ಯಾವತ್ತೂ ನಿಮ್ಮ ಜೊತೆಲಿರೋರನ್ನ ಮಾತ್ರ ಕಡೆಗಣಿಸ್ಬೇಡಿ. ದುಡ್ಡಿರಲಿ ಇಲ್ದೋಗಲಿ, ನೀವು ಅವತ್ತು ಹೇಗಿದ್ರು ಹಾಗೆ ಇರೋದನ್ನ ಕಲೀರಿ. ಹಾಗಿದ್ದರೆ ನಿಮ್ಮೊಂದು ತನಕ್ಕೆ ಬೆಲೆ ಇರುತ್ತೆ. ಮನುಷ್ಯನಿಗೆ ಕೋಟಿ ಬರುತ್ತೆ, ಕೋಟಿ ಹೋಗುತ್ತೆ, ಆಯಿತಾ. ನೀವು ಸಂಪಾದನೆ ಮಾಡಬೇಕಾಗಿರೋದು ಜನಗಳನ್ನ ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡ್ತಿರ್ತೀರ, ಅದ್ರ ಜೊತೆಗೆ ಜನನೂ ಸಂಪಾದನೆ ಮಾಡಿ. ಯಾಕಂದರೆ ನಿಮ್ಮ ದುಡ್ಡಿಂದ ನೋಡಿ ಬರೋಂಥ ಸಂಬಂಧಿಗಳಿಗಿಂತ ಫ್ರೆಂಡ್ಸ್ಗಳಿಗಿಂತ ನಿಮ್ಮ ಕಷ್ಟ ಕಾಲದಲ್ಲಿ ಜೊತೇಲಿ ಇತ್ಕೊಂಡು ಬರ್ತಾರೆ ನೋಡ್ರಿ ಸಂಬಂಧ, ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ಸರಿನಾ? ನನಗೆ ಆ ಥರ ಇಷ್ಟ. ಇವತ್ತು ನಾವು ಸಡನ್ನಾಗಿ ಮೇಲಕ್ಕೆ ಹೋಗ್ಬಿಡ್ತೀವಿ ಅಂದರೆ ಅಡ್ಡ ದಾರಿ ಇಟ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟು ನಾಳೆ ಇನ್ನೊಬ್ಬರು ಇನ್ನೊಂದು ಥರ ಮಾತಾಡಿಕೊಂಡು, ಇನ್ನೊಂದು ಥರ ಪಶ್ಚಾತ್ತಾಪ ಪಟ್ಕೊಂಡು, ಇನ್ನೊಂದು ಥರ ಕಷ್ಟ ಅನ್ಕೊಂಡು ಇನ್ನೇನಕ್ಕೋ ಸಿಲುಕಾಕೋಕ್ಕೂ ಹೋಗಬೇಡಿ. ನ್ಯಾಯಬದ್ಧವಾಗಿ ₹1 ಸಂಪಾದನೆ ಮಾಡಿದ್ರು ಅದಕ್ಕೊಂದು ಬೆಲೆ ಇರುತ್ತೆ, ಅದಕ್ಕೆ ಅರ್ಥ ಇರುತ್ತೆ. ಆ ದುಡಿಮೆಗೆ 100 ಅರ್ಥ ಇರುತ್ತೆ. ಅದನ್ನು ಖರ್ಚು ಮಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀವಿ, ನಿಜ ಅಲ್ವಾ? ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.